ಅಣ್ಣ ಆಚೆ ಕಡೆ ಒಂದ್ 45 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಈ 4-5 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ ಆಗಲ್ಲ ಅಣ್ಣ. ವಿಲನ್ನು ಏನೇನ್ ಹೇಳಿದ್ರು? ಫಸ್ಟ್ ವಿಲ್ಲನ್ ಕೇಳಿದ್ರು, ನಾನು ಇಲ್ಲ ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ನಂಗೆ ಚಿಕನ್ ಬೇಡ ಏನು ಬೇಡ ಅಂತ ಇಟ್ಬಿಟ್ಟೆ ಅಂತ ಹೇಳ್ದೆ ಅಣ್ಣ. ಅದಕ್ಕೆ ವಿಲ್ಲನ್ ಇಲ್ಲ ಇದು ಟಾಸ್ಕ್ ಮಾಡಿ ಪರವಾಗಿಲ್ಲ ಅಂತ. ವಿಲ್ಲನ್ಗೂ ನನಗೂ ಒಂದು 15 ನಿಮಿಷ ವಾದ ವಿವಾದ, ನಾನು ಇಲ್ಲ ನನ್ನ ಕೈಲಿ ಆಗುದೇ ಇಲ್ಲ, ಇದು ನನ್ನ ಕೈ ಸಾಧ್ಯನೇ ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ. ಇಲ್ಲ ಇದು ಟಾಸ್ಕ್ ನೀನ್ ಮಾಡ್ಲೇಬೇಕು. ಬಿಟಿ ಹಾಕ್ಲಾ? ಇಲ್ಲಿ ಎಷ್ಟು ಕಷ್ಟ ಆಯ್ತಪ್ಪ? ಟಾಸ್ಕು ಕಷ್ಟ ಆಯ್ತು ಅಣ್ಣ. ಅಳಿಸುದು ಒಬ್ಬ ವ್ಯಕ್ತಿನ ಅಳಿಸುದು ಅಂದ್ರೆ ಅದು ತಮಾಷೆ ಇಲ್ಲ ಅಲ್ವಣ್ಣ. ನಗ್ಸುದಂದ್ರೆ ನಗ್ಸು. ಏನಪ್ಪ ಗಿಲ್ಲಿ ಇದು ಓಕೆನಾ ಗಿಲ್ಲಿ ಲೈನು? ಇಲ್ಲ ಅಣ್ಣ, ಎಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿ. ಅಯ್ಯೋ ಹೋದ್ರೈತೆ ಟಾಸ್ಕ್ ಹತ್ತಾಗೆ ಹೇಳ್ಬಿಡುವ ಅಂತ ಅನ್ಕೊಬಿಟ್ಟಿದ್ದೇನೆ. ಅಷ್ಟು ಕಷ್ಟ ಆಗೋದು. ಇವ್ರು ಯಾವ ರೇಂಜ್ ಆಕ್ಟಿಂಗ್ ಮಾಡ್ತವ್ರೆ ಅಂದ್ರೆ ಅಣ್ಣ, ಗಿಲ್ಲಿ ನೀನೇನಾರ ಹಂಗ್ ಮಾಡಿದ್ಯಪ್ಪ? ಇಲ್ಲ ಗಿಲ್ಲಿ ಹಂಗ್ ಮಾಡಿದ. ಇವ್ರೇ ಅದನ್ನು ಹೇಳ್ತವ್ರೆ, ಇವ್ರೇ ಇದನ್ನು ಹೇಳ್ತವ್ರೆ. ಹೀಗೆ ಸಡನ್ ಆಗಿ ಗಿಲ್ಲಿ ಮೇಲೆ ಸ್ಟ್ಯಾಂಡ್ ತಗತ್ತವ್ರಲ್ಲ ಅಶ್ವಿನಿ ಅವರು. ಅರ್ಧನ ಸಿಗೋ ಕಾರಣನೇ ಅವರು. ಸುಮ್ಮನೆ ಮಲ್ಕೊಬಿಟ್ಟಿದ್ರು ನಾನು ಹೆಂಗ ಮ್ಯಾನೇಜ್ ಮಾಡ್ಬಿಡುವಣ ಇಲ್ಲಿ ತರದಲ್ಲಿ. ಓಕೆ ಎಸ್ ಯಾಕೆ ಅಣ್ಣ ಆಚೆ ಕಡೆ ಒಂದ್ 45 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಈ 4-5 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ ಆಗಲ್ಲ ಅಣ್ಣ. ನಾಲ್ಕೈದು ಆಂಟಿ ವಿಲನ್ಗಳ ಜೊತೆ ಒದ್ದಾಡಕ್ಕಾಗಲ್ಲ, ಕರೆಕ್ಟಾ? ಇದೇನಿಲ್ಲ. ಈಗ ಆರ್ಡರ್ ಪ್ಲೇಸ್ ಮಾಡೋಣ. ಡೇಂಜರಸ್ ಸಾಲ್ಟಿಂದ ಲಾಸ್ಟ್ ವರೆಗೂ 4 ಜನ ಅಂದ್ರೆ ಯಾರು? ಫಸ್ಟ್ ಅಣ್ಣ ಮೇನ್ ಅಶ್ವಿನಿ ಮೇಡಮ್ ಬರ್ತಾರೆ. ನಾನು ಯಾವ್ದಾದ್ರು ಫ್ಯಾಕ್ಟ್ರಿ ಓನರ್ ಆದ್ರೆ ಅವ್ರು ಯೂನಿಯನ್ ಲೀಡರ್ ಆಗ್ಬಿಡ್ತಾರೆ. ಆತರ ಅವರು ತಂಗಿ ಇಲ್ಲಿ ಅಕ್ಕನ ಜೊತೆ ಪುಕ್ಕ ಅವ್ರು ಏನ್ ಹೇಳ್ತಾರೆ ಅದ್ರ ಜೊತೆಗೆ. ಎರಡನೇದು ಮೂರನೇದು ರಾಶಿ ಅಣ್ಣ ಮೇಂಟೈನ್ ಮಾಡಕ್ಕಾಗಲ್ಲ ಅವ್ರಿಗೆ. 20 ಕೇಳಲ್ಲ, 60 ಕೇಳಲ್ಲ. 60 ಜಗಳ. 4ನೇದು